ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ MERN ಸ್ಟ್ಯಾಕ್ ಡೆಮೋ ಸೆಷನ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿಕಂಠ ನಾಯರ್ ಅಂತ. ಸೊ ಐ ಆಮ್ co-founder here at MicroDegree. So at the same time I'm a full stack JavaScript developer ಕೂಡ ಹೌದು. So before getting into what is MERN, right? I mean that is a generic question. ತುಂಬಾ generic ಆಗಿರುವಂತ question ಅದು. What is MERN? ಸೊ ನಿಮ್ಮ ಯು ಮೈಟ್ ಬಿ ಹ್ಯಾವಿಂಗ್ ಅಲ್ಲ, MicroDegree ಟೀಮ್ ನವ್ರು ನಮ್ಗೆ ಕಾಲ್ ಮಾಡಿ ಇವತ್ತು ಡೆಮೋ ಇದೆ ಬನ್ನಿ, ಇವತ್ತು MERN ಡೆಮೋ ಇದೆ ಅಂತ ಪುಷ್ ಮಾಡಿರಬಹುದು, ರೈಟ್? ಫ್ಯೂ ಪೀಪಲ್ ಮೈಟ್ ಹ್ಯಾವ್ ಕಮ್ ವಿತ್ ಇಂಟ್ರೆಸ್ಟ್. ಸೊ ಫಸ್ಟ್ ಕ್ವೆಶ್ಚನ್ ನಿಮ್ಗೆ ಸ್ಟ್ರೈಕ್ ಆಗೋದೇನಂತ ಹೇಳಿದ್ರೆ, ಗೊತ್ತಿಲ್ಲದವರಿಗೆ ವಾಟ್ ಈಸ್ MERN, ಏನಿದು, ವೈ ಪೀಪಲ್ ಆರ್ ಟೆಲ್ಲಿಂಗ್ ಸೋ ಮಚ್ ಅಬೌಟ್ MERN and MERN, ವಾಟ್ ಈಸ್ ದ ಮೇನ್ ಇನ್ಸ್ಟೆನ್ಸ್? ಸೊ ಬಿಫೋರ್ ಗೆಟಿಂಗ್ ಇನ್ ಟು MERN, you should understand how a web application works. ಓಕೆ, ಒಂದು ವೆಬ್ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗ್ತಿದೆ ಎಂಬುದಾಗಿ ನಿಮ್ಗೆ ಗೊತ್ತಾಗಬೇಕು. ಸೊ ಲೆಟ್ಸ್ ಕ್ವಿಕ್ಲಿ ಗೆಟ್ ಸ್ಟಾರ್ಟೆಡ್. ಸೊ I'll go here and this is my browser, correct? And I type www.google.com. ನಾನು ಏನು ಮಾಡ್ತಿಲ್ಲ, ನಾನು ನನ್ನ ಬ್ರೌಸರ್ಗೆ ಹೋಗಿ www.google.com ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಓಕೆ, ಏನ್ ಬಂತು? You can quickly unmute and say, ಏನು ತೊಂದರೆ ಇಲ್ಲ, you can quickly unmute and say what did you see, what search happened engine. Oh yeah, basically something has come from somewhere, right? That's what I would like to let you know. Something has come from somewhere. ಏನೋ ಒಂದು ವಿಷಯ ಎಲ್ಲಿಂದನೋ ನನಗೆ ಬಂತು. That's what I saw. google.com ಅಂತ ಪ್ರೆಸ್ ಮಾಡುವಾಗ I got this page, right? ಎಲ್ಲಿಂದ ಬಂದದು? ಲ್ಯಾಪ್ಟಾಪ್ ಅಡಿಯಿಂದ, ಲ್ಯಾಪ್ಟಾಪ್ ಸೈಡ್ ಇಂದ, ಲ್ಯಾಪ್ಟಾಪ್ ಮೇಲ್ಗಡೆಯಿಂದ? From where did I get this? Correct, it's a genuine question. Okay, let's go to one more website, www.flipkart.com. okay, www.flipkart.com ಅಂತ ಪ್ರೆಸ್ ಮಾಡಿ ನಾನು ಎಂಟರ್ ಪ್ರೆಸ್ ಮಾಡಿದೆ ನೋಡಿ. I pressed enter and ಸ್ವಲ್ಪ ಏನೋ ತಿರುಗ್ತಾ ಉಂಟು ಮೇಲೆ, and something came in front of me. So what exactly happened here? When I pressed enter, some magic has happened. ಏನೋ ಒಂದು ಮ್ಯಾಜಿಕ್ ಆಯ್ತು. What magic was that? Any idea? Website address. Come on guys, come on, let's have some fun. Let's try to understand ನಿಮ್ಮ ತಲೆಯಲ್ಲಿ ಏನು ಓಡುತ್ತಿದೆ ಅಂತ ಅರ್ಥ ಮಾಡೋಣ. Getting the information from server. Getting the information from the server. That's cool. That's kind of a technical word. Yes. ಬೇರೆ any other answer? ಮಧುಸೂದನ್ ಸರ್, ನಿಮ್ಮ ವಿಡಿಯೋ ಒಂದು ಆಫ್ ಮಾಡಬಹುದಾ, if you don't mind? Sorry. Yeah, it's totally fine here. We could see your handsome face. Yeah. Any other answer? Okay. We will try to understand what exactly has happened. When I pressed enter, ಏನಾಯ್ತು ಅಂತ ನಾವು ಆಲೋಚನೆ ಮಾಡೋಣ. So I am in my browser. This is my browser, right? I'm using Google Chrome, right? So that means one entity is my browser. This is my browser. Okay? And where am I located? I am located in Mangalore. ನಾನು ಮಂಗಳೂರಲ್ಲಿ ಲೊಕೇಟ್ ಆಗಿರುವವನು. Okay? So ನಾನು ಮಂಗಳೂರಿಂದ www.flipkart.com ಗೆ ಏನೋ ಒಂದು ಮಾಡ್ತಿದ್ದೇನೆ ನನ್ನ ಬ್ರೌಸರ್ ಇಂದ. ದಿಸ್ ಇಸ್ ಮೈ ಬ್ರೌಸರ್, ದಿಸ್ ಇಸ್ ಮೈ ಗೂಗಲ್ ಕ್ರೋಮ್ ಬ್ರೌಸರ್. ಸೊ ಗೂಗಲ್ ಕ್ರೋಮ್ ಬ್ರೌಸರ್ ಅಲ್ಲಿ ಮೇಲ್ಗಡೆ ಐ ಆಮ್ ಟ್ರೈಂಗ್ ಟು ಡೂ ಸಮಥಿಂಗ್ ಅಂಡ್ ಐ ಆಮ್ ಟ್ರೈಂಗ್ ಟು ಹಿಟ್ ಫ್ಲಿಪ್ಕಾರ್ಟ್. ಓಕೆ, ಸೊ ನಾನು ನನ್ನ ಬ್ರೌಸರ್ ಇಂದ ಮಂಗಳೂರಿಂದ ನಾನು ಫ್ಲಿಪ್ಕಾರ್ಟ್ ಎಂಬ ಒಂದು ವೆಬ್ಸೈಟ್ಗೆ, ಅಥವಾ ಫ್ಲಿಪ್ಕಾರ್ಟ್ ಎಲ್ಲಿದೆಯೋ ನನಗೂ ಗೊತ್ತಿಲ್ಲ. ದೇವರ ನಾನೇ, ಐ ಡೋಂಟ್ ನೋ ವೇರ್ ಡಸ್ ಫ್ಲಿಪ್ಕಾರ್ಟ್ ಕಮ್ ಫ್ರಮ್. And if you ask me, Google is in US. So much I know. Google headquarters ಬಂದ್ಬಿಟ್ಟು US ಅಲ್ಲಿ ಇದೆ. So basically ನಾನು ಇಲ್ಲಿಂದ ನನ್ನ ಫ್ಲಿಪ್ಕಾರ್ಟ್ ನಮ್ಮ ಬ್ರೌಸರ್ ಇಂದ I am making one request. Okay, I am making one request. ಏನಂತ ರಿಕ್ವೆಸ್ಟ್ ಮಾಡ್ತಿದ್ದೇನೆ? ಹೇ ಫ್ಲಿಪ್ಕಾರ್ಟ್, ನಿಮ್ಮ ವೆಬ್ಸೈಟ್ ಡೀಟೇಲ್ಸ್ ಅನ್ನು ಕೊಡು ಎಂಬ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ರೈಟ್? ಎಲ್ಲಿಗೆ ರಿಕ್ವೆಸ್ಟ್ ಮಾಡ್ತಿದ್ದೇನೆ? You learned one thing which is called as a browser. That means there should be another thing which is something called as a server. ಅಂದ್ರೆ ಒಂದು ಕಂಪ್ಯೂಟರ್ ಅಂತ ಕನ್ಸಿಡರ್ ಮಾಡಿ. ಓಕೆ, think that this is a computer. Okay, so Google ಅನ್ನೇ ಎಕ್ಸಾಂಪಲ್ ತಗೊಳ್ಳೋಣ. So
ಗೂಗಲ್ದು ಒಂದು ಕಂಪ್ಯೂಟರ್ ಇದೆ, ಆ ಕಂಪ್ಯೂಟರ್ಗೆ ನಾನು ಮಂಗಳೂರಿಂದ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ದಿಸ್ ಈಸ್ ಇನ್ ಯು ಎಸ್. ಓಕೆ, ಸೊ ಬ್ರೌಸರ್ ಇಂದ ನಾನು ಸರ್ವರಿಗೆ US ಅಲ್ಲಿರುವಂತಹ ಗೂಗಲ್ ಸರ್ವರಿಗೆ, ಟು ಬಿ ಪ್ರಿಸೈಸ್ ಆಗಿ ಹೇಳಬೇಕು ಅಂತಿದ್ರೆ ಗೂಗಲ್ ಸರ್ವರಿಗೆ ಐ ಆಮ್ ಮೇಕಿಂಗ್ ಅ ರಿಕ್ವೆಸ್ಟ್. ಇದು ಮಂಗಳೂರಿಂದನೇ ಆಗ್ಬೇಕು ಅಂತಿಲ್ಲ, ನಿಮ್ಮ ಮನೆಯಿಂದ ನೀವು ಕೂತ್ರು ಗೂಗಲ್ದ ವೆಬ್ಸೈಟ್ ನಿಮ್ಗೆ ಸಿಗುತ್ತೆ. ಸೊ ಗೂಗಲ್ದ ವೆಬ್ಸೈಟ್ ನಿಮ್ಮ ಮನೆಯಿಂದ ನೀವು US ಗೆ ಒಂದು ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಿ, ಟೆಲ್ಲಿಂಗ್ ದಟ್ ಗಿವ್ ಮೀ ಯುವರ್ ವೆಬ್ ಪೇಜ್ ಎನ್ಬಿಟ್ಟು. ಸೊ ಗೂಗಲ್ ಸರ್ವರ್ ಏನ್ ಮಾಡುತ್ತೆ, ಸರಿ ನಿನ್ಗೆ ನೀನು ನಮ್ಮ ವೆಬ್ ಪೇಜ್ ಅನ್ನು ಕೇಳ್ತಾ ಇದ್ಯಾ, ಸರಿ ನಾನು ನಿನ್ಗೆ ಕೊಟ್ಟು ಬಿಡ್ತೇನೆ ಎಂಬುದಾಗಿ ಹೇಳ್ತಾರೆ. ಸೊ ದಿಸ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ರೆಸ್ಪಾನ್ಸ್. Okay, this is something called as response. So you are making a request and you are taking up a response, right? Clear? Ishta aartha aita? Yes or no? Clear guys? Yes, clear. Clear alla? Super. So we have a browser. ನಿಮ್ಮ ಎದುರು ಏನ್ ಕಾಣ್ತಾ ಇದೆ ದಟ್ ಈಸ್ ಅ ಬ್ರೌಸರ್. ಅಲ್ಲಿ ನೀವು ಅಡ್ರೆಸ್ ಅನ್ನು ಹಾಕ್ತಾ ಇದ್ದೀರಿ, ಯು ಆರ್ ಮೇಕಿಂಗ್ ಅ ರಿಕ್ವೆಸ್ಟ್ ಅಂಡ್ ಯು ಆರ್ ಗೆಟಿಂಗ್ ಬ್ಯಾಕ್ ದ ರೆಸ್ಪಾನ್ಸ್ ಅಂಡ್ ಯು ಆರ್ ಗೆಟಿಂಗ್ ಬ್ಯಾಕ್ ಫ್ರಮ್ ಯೋರ್ ಗೂಗಲ್ ಸರ್ವರ್, right? So you are getting back from a Google server. So this is what happening. So ನಾನು ಈಗ ಇದನ್ನ ಪ್ರೆಸ್ ಮಾಡಿದಾಗ it goes to US, it fetches this particular page and it comes and it pastes here. So this is how a simplest of simple web application works. Simplest of simple web app works. Okay. So basic ಆಗಿ this is what happens. So now ನಾನೀಗ enter press ಮಾಡಿದಾಗ, so whenever I press and enter, will it directly go to the server? Will it directly go or ಬೇರೆ ಎಲ್ಲಿಯಾದ್ರೂ ಹೋಗಿ ಮತ್ತೆ ಹೋಗ್ತಾ ಉಂಟಾ ಸರ್ವರ್ಗೆ? Any idea on that? Any quick answer on that? Yeah, basically it has to go through. ಈಗ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಿದ್ದೇನೆ ಅಂತ ಹೇಳಿದ್ರೆ, ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ತಿದ್ದೇನೆ ಅಂತ ಹೇಳಿದ್ರೆ ಕೆಲವು ಕಡೆ ಸ್ಟಾಪ್ಸ್ ಇರುತ್ತೆ, ಡೈರೆಕ್ಟ್ಲಿ ನಮ್ಗೆ ಹೋಗಕ್ಕಾಗಲ್ಲ, ರೈಟ್? ಡೈರೆಕ್ಟ್ಲಿ ಹೋಗಕ್ಕೂ ಆಗಲ್ಲ, ಎನಿವೇಸ್ ಕೆಲವೊಂದ್ ಕಡೆ ಸ್ಟಾಪ್ ಕೊಡ್ತಾರೆ. ಸೊ ಅದೇ ರೀತಿ ನಿಮ್ಮ ಬ್ರೌಸರ್ ಇಂದ ಸರ್ವರ್ಗೆ ರಿಕ್ವೆಸ್ಟ್ ಮಾಡುವಾಗ ಎಲ್ಲಿಯಾದ್ರೂ ನಡುವಲ್ಲಿ ಸ್ಟಾಪ್ ಇದೆನಾ, somewhere here some stop, somewhere here some stop, or directly it will go. So that is what next we are trying to understand. So basically whenever you give a request, first directly ಇದು ನಿಮ್ಮ intended server ಮೇಲೆ ಹೋಗಲ್ಲ. It will not go directly to the server. So first it will go inside something called as ISP. So first stop ಇದೆಯಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ಫಸ್ಟ್ ಸ್ಟಾಪ್ ಇದೆಯಲ್ಲ, the first stop is your ISP. ISP stands for Internet Service Provider. So first ನನ್ನ ಇಂಟರ್ನೆಟ್ ಸರಿ ಉಂಟಾ ಅಂತ ನೋಡುತ್ತೆ. If my internet is not correct, ನನ್ನ ಇಂಟರ್ನೆಟ್ ಸರಿ ಇಲ್ಲ ಅಂತಿದ್ರೆ ಅಲ್ಲಿಯೇ ರಿಕ್ವೆಸ್ಟ್ ಅನ್ಹ್ಯಾಂಡಲ್ಡ್ ಆಗುತ್ತೆ, ಮತ್ತೆ ಅಲ್ಲಿಂದ ನಂತರ ರಿಕ್ವೆಸ್ಟ್ ಹೋಗಲ್ಲ. ಹೋಪ್ ಇಟ್ ಮೇಕಿಂಗ್ ಸೆನ್ಸ್. ಅದಕ್ಕೆ ನಿಮ್ಮ ಕಡೆಯಲ್ಲಿ ಕರೆಕ್ಟ್ ಆಗಿ ಇಂಟರ್ನೆಟ್ ಇಲ್ಲದಿದ್ರೆ ನಿಮ್ಗೆ ಡೇಟಾ ಸಿಗಲ್ಲ, ರೈಟ್? ಇಂಟರ್ನೆಟ್ ಇಲ್ಲದೆ ನೀವು ಏನಾದ್ರೂ ಬ್ರೌಸ್ ಮಾಡ್ಲಿಕ್ಕೆ ಹೋದ್ರೆ ಡೆಫಿನೆಟ್ಲಿ ವಿಲ್ ನಾಟ್ ಗೆಟ್ ದ ಡೇಟಾ, ರೈಟ್? ದಟ್ ಈಸ್ ಬಿಕಾಸ್ ಫಸ್ಟ್ ಬ್ಯಾರಿಯರ್ ನಿಮ್ಮ ರಿಕ್ವೆಸ್ಟ್ ಎಲ್ಲಿಗೆ ಹೋಗ್ತದೆ, ಡೈರೆಕ್ಟ್ಲಿ ಸರ್ವರ್ಗೆ ಹೋಗಲ್ಲ. ಫಸ್ಟ್ ಇಟ್ ವಿಲ್ ಗೋ ಥ್ರೂ ISP. ಇಫ್ ಯುವರ್ ISP is strong enough, if your ISP is really strong enough, then it moves on from here and then it goes to a place called as DNS. Heard about DNS? How many of you heard about DNS at least? Domain name system. Domain name system, exactly. ಬೇರೆಯವರು ಕೇಳಿದೀರಾ? DNS ಬಗ್ಗೆ ಕೇಳಿದೀರಾ? ಹೌದು. ಏನು ಅಂತ ಗೊತ್ತಿರಬೇಕಾದ ಅವಶ್ಯಕತೆನೇ ಇಲ್ಲ, ಬಟ್ ಅಟ್ ಲೀಸ್ಟ್ ಹರ್ಡ್ ಅ ಟರ್ಮ್ ಕೇಳಿರಬಹುದು, ರೈಟ್? ದಟ್ ಈಸ್ ಕೈಂಡ್ ಆಫ್ ವೆರಿ ನ್ಯಾಚುರಲ್ ಟು ನೋ. So DNS, as Madhusudan rightly mentioned, it is something called as domain name system. So domain name system ಹೇಗೆ ಅಂತ ಹೇಳಿದ್ರೆ, ಮುಂಚಿನ ಕಾಲದಲ್ಲಿ you guys will be knowing, ನಿಮ್ಮ ಮನೆಯಲ್ಲಿ ಒಂದು ಟೆಲಿಫೋನ್ ಡೈರೆಕ್ಟರಿ ಅಂತ ಒಂದು ಬುಕ್ ಇರ್ತಿತ್ತು. I don't know how many people might have that now. ಈಗೆಲ್ಲ ಫೋನ್ ಕಾಲ್ ಅಲ್ಲಿ ಬರ್ತಿದೆ. ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಲೊಕ್ಯಾಲಿಟಿಯಲ್ಲಿ ಇರುವಂತ ಎಲ್ಲರ ಫೋನ್ ನಂಬರ್ ಇರ್ತಾ ಇತ್ತು, ಪ್ಲಸ್ ಅವರ ನೇಮ್ ಇರ್ತಾ ಇತ್ತು. ಓಕೆ, ಅದೇ ರೀತಿ DNS ಅಂತ ಹೇಳಿದ್ರೆ ಡೊಮೈನ್ ನೇಮ್ ಸಿಸ್ಟಮ್. ಇಟ್ ಈಸ್ ಅ ರೆಜಿಸ್ಟ್ರಿ. ಓಕೆ, ಇಟ್ ಈಸ್ ಅ ರೆಜಿಸ್ಟ್ರಿ which has two parts. Okay, it is a registry which has two parts. So first part ಅಲ್ಲಿ ಏನಿರುತ್ತೆ, ನಿಮ್ಮ
ಡೊಮೈನ್ ನೇಮ್ ಇರುತ್ತೆ. ಓಕೆ, ಡೊಮೈನ್ ನೇಮ್ ಅಂದ್ರೆ ಗೂಗಲ್. ಈ ಫ್ಲಿಪ್ಕಾರ್ಟ್ ಅನ್ನೋದು ಒಂದು ಡೊಮೈನ್ ನೇಮ್. ಈ ಫ್ಲಿಪ್ಕಾರ್ಟ್ ಅನ್ನೋದು ಒಂದು ಡೊಮೈನ್ ನೇಮ್. ಈ ಗೂಗಲ್ ಅನ್ನೋದು ಒಂದು ಡೊಮೈನ್ ನೇಮ್. ಫೇಸ್ಬುಕ್ ಅನ್ನೋದು ಒಂದು ಡೊಮೈನ್ ನೇಮ್. ನಿಮ್ಮ ಊಬರ್ ಅನ್ನೋದು ಒಂದು ಡೊಮೈನ್ ನೇಮ್. ಸೊ www. ಆದ ನಂತರ ಒಂದು ಚಿಕ್ಕ .com ಮತ್ತು www. ನಡುವೆ ಏನು ಬರುತ್ತೆ ಅದಕ್ಕೆ ಡೊಮೈನ್ ನೇಮ್ ಅಂತ ಕರೀತಾರೆ. Those are called as domain name. ಈಗ ಫಾರ್ ಎಕ್ಸಾಂಪಲ್, if I go to MicroDegree, www.microdegree.work is our website. So www ನಂತರ .work ಮಧ್ಯೆ ಇರುವುದಕ್ಕೆ ಡೊಮೈನ್ ನೇಮ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ಡೊಮೈನ್ ನೇಮ್ ಇರುತ್ತೆ. ಸೊ ವೇರ್ ಡಿಡ್ ವಿ ವೆಂಟ್ ಟು ಗೂಗಲ್. ಓಕೆ, ಗೂಗಲ್ ಗೆ ನಾವು ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಈ DNS ಒಳಗೆ ಈ ಲೋಕದಲ್ಲಿ ಇರುವಂತಹ, ಈ ಜಗತ್ತಲ್ಲಿ ಇರುವಂತಹ ಎಲ್ಲಾ ವೆಬ್ಸೈಟ್ ಇದು ಡೊಮೈನ್ ನೇಮ್ ರಿಜಿಸ್ಟರ್ ಆಗಿರುತ್ತೆ. ಈ ಡೊಮೈನ್ ಆಕ್ಸೆಸ್ ಮಾಡುವಾಗ ನಾವು ಫಾರ್ ಎಕ್ಸಾಂಪಲ್, ಐ ಹೋಪ್ ಯು ಗೈಸ್ ನೋ ಡೊಮೈನ್ ಅನ್ನು ಹೇಗೆ ಆಕ್ಸೆಸ್ ಮಾಡೋದು ಅಂತ. ನಿಮ್ಮ ಗೋಡ್ಯಾಡಿ ಆಗ್ಲಿ, ಹಲವಾರು ದೇರ್ ಆರ್ ಡಿಫ್ರೆಂಟ್ ಆಪ್ಷನ್ಸ್. ಸೊ ಎಸ್ ಮುಟ್ಟು, ಯು ಹ್ಯಾವ್ ಎನಿಥಿಂಗ್ ಟು ಆಸ್ಕ್? ಏನಾದ್ರು ಕೇಳಿಕಿದೆನಾ? ಹ್ಯಾಂಡ್ ರೈಸ್ ಮಾಡಿದ್ರಿ? ಓಕೆ, ಫುಲ್ಲಿ ನೋ, ವಿಲ್ ಕಂಟಿನ್ಯೂ. ಓಕೆ, ಸೊ ಅಲ್ಲಿ ಒಂದು ಡೊಮೈನ್ ನೇಮ್ ಅಂತ ಇರುತ್ತೆ. ಆ ಡೊಮೈನ್ ನೇಮ್ ಅಲ್ಲಿ ಕರೆಸ್ಪಾಂಡೆಂಟ್ ಆಗಿರುವಂತ IP ಅಡ್ರೆಸ್ ಇರುತ್ತೆ. ಓಕೆ, ಸೊ ಡೊಮೈನ್ DNS is one book which has 2 pages. ಒಂದು ಪೇಜ್ ಅಲ್ಲಿ ಆ ಡೊಮೈನ್ ನೇಮ್ ಇರುತ್ತೆ, ಇನ್ನೊಂದು ಪಾರ್ಟ್ ಅಲ್ಲಿ ಅದರ ಕರೆಸ್ಪಾಂಡೆಂಟ್ ಆಗಿರುವಂತ IP ಅಡ್ರೆಸ್ ಇರುತ್ತೆ. ಓಕೆ, ಈ ತರ ಇರುವಂತ 4 parts thing which is separated by a dot ಎಂಬ ಅಡ್ರೆಸ್ ಇರುತ್ತೆ. ಬೇಸಿಕಲಿ ನಿಮ್ಮ ಬ್ರೌಸರ್ ಅನ್ನೋದು, ರಿಕ್ವೆಸ್ಟ್ ಅನ್ನೋದು, ಇಟ್ ಡಸಂಟ್ ಹ್ಯಾವ್ ಬ್ರೈನ್ಸ್. ಈಸಿಲಿ ಬ್ರೈನ್ಸ್ ಅಸೋಸಿಯೇಟ್ ಆಗಿರಲ್ಲ ಅದಕ್ಕೆ. ಸೊ ಇಟ್ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ದ ಡೊಮೈನ್ ನೇಮ್. ಅದಕ್ಕೆ ಡೊಮೈನ್ ನೇಮ್ ಅರ್ಥ ಮಾಡ್ಕೊಳ್ಳಿಕ್ಕಿರುವಂತ ಶಕ್ತಿ ಇಲ್ಲ. ಸೊ ವೆನ್ ಇಟ್ ಡಸಂಟ್ ಹ್ಯಾವ್ ಅ ಡೊಮೈನ್ ನೇಮ್, ಸೊ ಇಲ್ಲಿ ಡೊಮೈನ್ ನೇಮ್ ಇದು ಕರೆಸ್ಪಾಂಡೆಂಟ್ ಆಗಿರುವಂತ ಅಡ್ರೆಸ್ ಅನ್ನು ಹುಡುಕ್ತೆ. ಸೊ ಒನ್ಸ್ ಇಟ್ ಫೈಂಡ್ಸ್ ದಿಸ್ ಅಡ್ರೆಸ್, ದೆನ್ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ಟು ಗೋ. ಎಲ್ಲಿಗೆ ಹೋಗ್ಬೇಕು, US ಗೆ ಹೋಗ್ಬೇಕಾ, UK ಗೆ ಹೋಗ್ಬೇಕಾ ಅಂತ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸಿಮಿಲರ್ಲಿ ಪೋಸ್ಟ್ ಮ್ಯಾನಿಗೆ ನಿಮ್ಮ ಅಡ್ರೆಸ್ ಸಿಕ್ಕಿದಾಗ ನಿಮ್ಮ ಮನೆ ಎಲ್ಲಿ ಅಂತ ಹೇಗೆ ಹುಡುಕ್ಲಿಕ್ಕೆ ಆಗುತ್ತೋ, ಅದೇ ರೀತಿಯಲ್ಲಿ ನಿಮ್ಮ ರಿಕ್ವೆಸ್ಟ್ಗೆ ಯಾವ ಡೊಮೈನ್ ನೇಮಿಗೆ ಕರೆಸ್ಪಾಂಡೆಂಟ್ ಆಗಿರುವಂತ IP ಅಡ್ರೆಸ್ ಎಲ್ಲಿಂದ ಗೊತ್ತಾದ ನಂತರ ಮಾತ್ರ ಇಲ್ಲಿಂದ ಪ್ರೊಸೀಡ್ ಆಗುತ್ತೆ. ಇಲ್ಲಿಂದ ಪ್ರೊಸೀಡ್ ಆಗಿ ಆ ಸರ್ವರ್ಗೆ ಹಿಟ್ ಆಗುತ್ತೆ. ಅಲ್ಲಿವರೆಗೂ ಅದಕ್ಕೂ ಗೊತ್ತಾಗಲ್ಲ ಎಲ್ಲಿ ಹೋಗ್ಬೇಕು ಅಂತ. ಕ್ಲಿಯರ್? ಸೊ ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ಬಿಹೈಂಡ್ ದ ಸೀನ್ಸ್ ಅಲ್ಲಿ ಹೇಗೆ ವೆಬ್ ವರ್ಕ್ ಆಗೋದು ಎಂಬುದಾಗಿ ಒಂದು ಚಿಕ್ಕ ರೆಸ್ಪಾನ್ಸ್ ಕೊಡ್ತಿದ್ದೇನೆ. ಸೊ ಡೀಟೇಲ್ಡ್ ಆಗಿ ನಾವು ಕ್ಲಾಸಸ್ ಅಲ್ಲಿ ಕಲಿತೇವೆ. ಡೀಟೇಲ್ಡ್ ಆಗಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ HTTP ರಿಕ್ವೆಸ್ಟ್ ಅಂಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ HTTP ರೆಸ್ಪಾನ್ಸ್ ಅಂತೆಲ್ಲ ಇದೆ. ಸೊ ವಿಲ್ ಟ್ರೈ ಟು ಲರ್ನ್ ದಟ್. ಆ ಕಾನ್ಸೆಪ್ಟ್ ಅನ್ನು ನಾವು ಕಲಿಯೋಣ. ಸೊ ಈಸ್ ದಿಸ್ ಥಿಂಗ್ ಕ್ಲಿಯರ್ ಎವ್ರಿವನ್? ಜಸ್ಟ್ give me a quick thumbs up or give me an S. Yes sir, clear. Okay, quick ಆಗಿ ಒಂದು chat section ಅಲ್ಲಿ yes ಅಂತ ಹೇಳ್ತೀರಾ? DNS doesn't stands for domain name server, it stands for domain name system. DNS stands for domain name system and not domain name server. Okay, Muttu, this is for your information. Thank you so much guys. Thank you so much for trying to understand what I'm trying to say. We have less number of time. I'm still telling you we have to rush a few things today. Okay, ನಿಮಗೆ ಬೇಕು ಅಂದಿದ್ರೆ ನಾಳೆದು ಸೆಷನ್ಗೂ ಬರ್ಬೋದು. Absolutely fine. Right? So let's see. Okay, so this is how it works. This is how it works basically. Okay, so this is how web works. This is on a high level. ನಿಮಗೆ ಹೇಗೆ ವೆಬ್ ವರ್ಕ್ ಆಗುತ್ತೆ, ಎಲ್ಲಿ ಬ್ರೌಸರ್ ಎಲ್ಲಿ ಸರ್ವರ್ ಇದೆ, ಹೇಗೆ ರಿಕ್ವೆಸ್ಟ್ ಹೋಗುತ್ತೆ, DNS, all small things. So we'll go to my editor. Okay guys, this is how I am using editor. ಆಯ್ತಾ, ನನ್ನ notebook and everything is my editor. I don't prepare notes ಅಂತ stuffs ಎಲ್ಲ ನಾನು ಮಾಡಲ್ಲ. For me everything is my editor. I take editor there. Okay, so first and foremost we'll understand something called as browser level language. Okay, so we have two sides now, browser side and server side. Okay, so browser side ಅಂತ ಹೇಳಿದ್ರೆ ಈ ಪಾರ್ಟ್, ಇಲ್ಲಿ ಎಕ್ಸಿಕ್ಯೂಟ್ ಆಗುವಂತ ವಿಷಯಗಳಿಗೆ ಬ್ರೌಸರ್ ಸೈಡ್ ಅಂತ ಹೇಳ್ತಾರೆ, ಇಲ್ಲಿ ಎಕ್ಸಿಕ್ಯೂಟ್ ಆಗುವಂತವಳಿಗೆ ಸರ್ವರ್ ಸೈಡ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಬ್ರೌಸರ್ ಸೈಡ್ ಅಲ್ಲಿ ಎಕ್ಸಿಕ್ಯೂಟ್ ಆಗುವಂತ ವಿಷಯಗಳಿಗೆ ಏನ್ ಹೇಳ್ತಾರೆ, ಬ್ರೌಸರ್ ಸೈಡ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಬ್ರೌಸರ್ ಅಲ್ಲಿ ಎಕ್ಸಿಕ್ಯೂಟ್ ಆಗೋದು ಯಾವ್ದಲ್ಲ, HTML, CSS,
and JavaScript. I'll explain you why. So we go here, Google, okay? ಇಲ್ಲಿ ರೈಟ್ ಕ್ಲಿಕ್ ಮಾಡಿದೆ, ಡೋಂಟ್ ವರಿ ನಾನು ಏನ್ ಮಾಡ್ತಿದ್ದೀನಿ ಅಂತ. ಇಲ್ಲಿ ಇನ್ಸ್ಪೆಕ್ಟ್ ಮಾಡಿದೆ. How many of you know HTML code? HTML ಅಂದ್ರೆ ಏನು ಅಂತ ಗೊತ್ತಾಗೋರು ಎಷ್ಟು ಜನ ಇದ್ದಾರೆ ಇಲ್ಲಿ? Hypertext Markup Language. Many will know it, right? It's simple. ನೀವು ನಿಮ್ಮ ಕಾಲೇಜಸ್ ಅಲ್ಲೆಲ್ಲ ಕಲ್ತಿರ್ತೀರಿ. Do you think this is an HTML code? ನೋಡುವಾಗ HTML ತರ ಕಾಣ್ತಾ ಇದೆನಾ? Yes. So that means it is an HTML code. ಅದೇ ರೀತಿ, can you see a CSS part here? For people who doesn't know CSS is something called as cascading style sheet ಅಂತ ಹೇಳ್ತಾರೆ. ಇದಕ್ಕೆ ಈ ಜಿಗೆ ಈ ತರ ಕಲರ್ ಬರ್ಲಿಕ್ಕೆ, ಒಂದು ಬಟನ್ ಗೆ ಕಲರ್ ಮಾಡ್ಲಿಕ್ಕೆ, ಸ್ಟೈಲ್ ಮಾಡ್ಲಿಕ್ಕೆ ಯೂಸ್ ಮಾಡೋದನ್ನ CSS ಅಂತ ಹೇಳ್ತಾರೆ. ಸೊ ಇಲ್ಲಿ HTML ಕಾಣ್ತಾ ಇದೆ, CSS ಕಾಣ್ತಾ ಇದೆ. ಸೊ ಹಾಗಿದ್ರೆ ನಮ್ಮ ಗೂಗಲ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರ್ತಿತ್ತು? ಎನಿವನ್ ಹ್ಯಾಸ್ ಎನಿ ಐಡಿಯಾ? ಇನ್ ವಿಚ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡಿಡ್ ಗೂಗಲ್ ಹ್ಯಾಸ್ ಬಿನ್ ರಿಟನ್ ಇನ್? JavaScript. Not fully. No. Google has been written in C++. Okay, for your kind information, Google ಎಂಬ ಲ್ಯಾಂಗ್ವೇಜ್ C, ಈಗ ಅದನ್ನು ಪೈಥಾನ್ ಮತ್ತೆ ತುಂಬಾ ಲ್ಯಾಂಗ್ವೇಜಸ್ ಇನ್ಕ್ಲೂಡ್ ಇದೆ. ಇನಿಷಿಯಲ್ ಡೇಸ್ ಅಲ್ಲಿ C++ ಅಲ್ಲಿ ಗೂಗಲ್ ಬರ್ತಿರೋದು. ಕ್ಯಾನ್ ಯು ಸಿ ಎನಿವೇರ್ C++ ಕೋಡ್ ಹಿಯರ್? ಎನಿವೇರ್ C++ ಕೋಡ್ ಕಾಣಿಸ್ತಾ ಇದೆ ನಿಮಗೆ? ಎನಿವೇರ್ guys, ಕಾಣಿಸ್ತಾ ಇದೆ? You can see, right? This is HTML, this is CSS. You can't see C++ code here, right? ಯಾಕೆ C++ code ಕಾಣಿಸ್ತಾ ಇಲ್ಲ ಇಲ್ಲಿ? Any idea? I am telling Google is written in C++. And I'm telling ಇಲ್ಲಿ C++ code ಕಾಣಿಸ್ತಾ ಇಲ್ಲ. That is where the confusion comes. Okay? So that is where I want to make it very clear. So ನೀವು ಇಲ್ಲಿ ರಿಕ್ವೆಸ್ಟ್ ಮಾಡಿದಾಗ, ಇಲ್ಲಿ C++ ಕೋಡ್ ಅಲ್ಲಿ ಲಾಜಿಕ್ ಬರ್ದಿರ್ತಾರೆ. ಓಕೆ, ಇಲ್ಲಿ C++ ಕೋಡ್ ಅಲ್ಲಿ ಲಾಜಿಕ್ ಬರ್ದ ನಂತರ ಇಲ್ಲಿ HTML ಪೇಜ್ ಜನರೇಟ್ ಆಗುತ್ತೆ. ಇಲ್ಲಿ ಸರ್ವರ್ ಅಲ್ಲಿ HTML ಪೇಜ್ ಜನರೇಟ್ ಆಗೋದು. Here HTML page you will generate it and that HTML page will be sent here and it will execute here. Once again I am telling, HTML page ಇಲ್ಲಿ ಎಕ್ಸಿಕ್ಯೂಟ್ ಆಗಲ್ಲ, HTML page ಇಲ್ಲಿ ಜನರೇಟ್ ಆಗುತ್ತೆ. ಆ ಜನರೇಟ್ ಆಗಿರುವಂತಹ HTML ಪೇಜ್ ಬಂದ್ಬಿಟ್ಟು ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. So hence the languages which runs on your browser are called as front end language ಅಂತ ಕರೀತಾರೆ. ಫ್ರಂಟ್ ಎಂಡ್. ಸೊ ಬ್ರೌಸರ್ ಅಲ್ಲಿ ಎಕ್ಸಿಕ್ಯೂಟ್ ಆಗುವಂತ ಲ್ಯಾಂಗ್ವೇಜಸ್ ಗಳಿಗೆ ಫ್ರಂಟ್ ಎಂಡ್ ಲ್ಯಾಂಗ್ವೇಜಸ್ ಅಂತ ಕರೀತಾರೆ. ಸರ್ವರ್ ಸೈಡ್ ಅಲ್ಲಿ ಈ ಕಡೆ ಎಕ್ಸಿಕ್ಯೂಟ್ ಆಗುವಂತ ಲ್ಯಾಂಗ್ವೇಜಸ್ ಗಳಿಗೆ ಬ್ಯಾಕ್ ಎಂಡ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಬ್ಯಾಕ್ ಎಂಡ್ ಅಂತ ಕರೀತಾರೆ. ಸೊ ದಿಸ್ ಈಸ್ our back end. So example for back end languages are the every language whatever you know. ನಿಮಗೆ ಗೊತ್ತಿರುವಂತ ಎಲ್ಲಾ ಲ್ಯಾಂಗ್ವೇಜ್ ಬ್ಯಾಕ್ ಎಂಡ್ ಲ್ಯಾಂಗ್ವೇಜ್. PHP, Python, Java, C, C++, C#, Ruby and whatever it is. ನಿಮಗೆ ಯಾವ್ದೆಲ್ಲ ಲ್ಯಾಂಗ್ವೇಜಸ್ ಇನ್ನು ಗೊತ್ತುಂಟು ಅದೆಲ್ಲನು. Fortran, Cobol, there are many other languages. So these are exception. So these are all server side language. Is this thing clear? Front end ಮತ್ತೆ back end clear ಆಯ್ತಾ? Any questions? ಸರ್ ನೀವು PHP ನ ಹೇಳ್ಕೊಡ್ತೀರಾ ಸರ್? PHP ಈ ಕೋರ್ಸ್ ಅಲ್ಲಿ ಬರಲ್ಲ ಸರ್. PHP ನಮ್ಮಲ್ಲಿ ಸಪರೇಟ್ ಆಗಿರೋ ಒಂದು ಕೋರ್ಸ್ ಇದೆ, ಬಟ್ ಈ ಕೋರ್ಸ್ ಅಲ್ಲಿ ಬರಲ್ಲ. Is this thing clear everyone? Akash, yes, I'll come to your question. I'll come to your point. JavaScript back end ಅಲ್ಲಿ I'll come to your point. Okay, ನಾನು ಅದು I want to derive why we are using JavaScript. ಅದಕ್ಕೋಸ್ಕರ I'm waiting. Okay, others clear what are front end languages and what are back end languages? ಎಲ್ಲಿಂದ ಜನರೇಟ್ ಆಗ್ತಿದೆ ಅದು ಅಂತಲ್ಲ, right? Hopefully. So let's move on. So ನಾನೀಗ ಏನ್ ಹೇಳಿದೆ ಅಂತ ಹೇಳಿದ್ರೆ, I've told you that okay, HTML, CSS and JavaScript are used in the browser side and server side ಅಲ್ಲಿ ಈ ಎಲ್ಲ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತಿದ್ದೇವೆ. So let's come to what is MERN. Okay, now come to what is MERN. So MERN ಅಂದ್ರೆ it's a full stack
JavaScript framework or technology, I could say. Ega, it's a full stack JavaScript technology. So here there are three terms which I want you to understand. Nimge artha madlikke there are three terms here. First part is full stack. Second part is JavaScript, and third part very less technology. So what do you mean by full stack? That's the next question. What do you mean by full stack? Right? So full stack andre front end plus back end. This part and this part is equal to full stack. Exactly, Akash. Exactly. Both front end and back end are together called as full stack. Then what is this? JavaScript. So you might be thinking now, ಈ ಮನುಷ್ಯ ಇವಾಗ ಹೇಳಿದಷ್ಟೇ JavaScript runs only on your browser ಅಥವಾ front end ಅಲ್ಲಿ ಅಂತ ಮಾತ್ರ ಹೇಳಿದ್ದು, and now he is telling it's a full stack JavaScript technology ಅಂತ. So this is where technology has been evolved. Okay, this is where ಈ time ಅಲ್ಲಿ technology next level ಗೆ ಹೋಗಿತ್ತು. Okay, so before I would say around 2009 time ಅಲ್ಲಿ JavaScript ಯಾಕೆ ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ಬರೀ ಫ್ರಂಟ್ ಎಂಡ್ ಯೂಸ್ ಕೇಸಿಗೆ ಯೂಸ್ ಮಾಡ್ತಾ ಇದ್ರು. ಓಕೆ, I'll tell you a story. We'll try to communicate using a story. Okay, so front end use ಕೇಸಿಗೆ ಬಟನ್ ಕ್ಲಿಕ್ ಆಗೋಗೆ ಏನಾದ್ರು ಮಾಡೆಲ್ ಪಾಪ್ ಅಪ್ ಆಗ್ಲಿಕ್ಕನ ಅಥವಾ ಡ್ರಾಪ್ ಡೌನ್ ಯೂಸ್ ಆಗ್ಲಿಕ್ಕನ ಇಷ್ಟಕ್ಕೆ ಮಾತ್ರ JavaScript ಅನ್ನು ಯೂಸ್ ಮಾಡ್ತಾ ಇದ್ರು 2009 ಕಿಂತ ಮುಂಚೆ. So I can say 2009 ಕಿಂತ ಮುಂಚೆ ಇಟ್ ವಾಸ್ ಜಸ್ಟ್ ಯೂಸಿಂಗ್ ಫ್ರಂಟ್ ಎಂಡ್ ಯೂಸ್ ಕೇಸ್ಗೆ ಮಾತ್ರ ಯೂಸ್ ಮಾಡ್ತಿದ್ರು. ಸೊ ಅವಾಗ ಯಾವ್ದಾದ್ರೂ ಒಂದು ಲ್ಯಾಂಗ್ವೇಜ್, ರೈಟ್, ಯಾವ್ದಾದ್ರೂ ಒಂದು ಸರ್ವರ್ ಸೈಡ್ ಲ್ಯಾಂಗ್ವೇಜ್ ಗೊತ್ತಿದ್ದವರಿಗೆ ಹೆವಿ ಪೇನು ಇತ್ತು, ಹೆವಿ ರೆಸ್ಪೆಕ್ಟು ಇತ್ತು. ಓಕೆ, ಸೊ ಇಫ್ ಯು ಟೆಲ್ ದಟ್ ಐ ಆಮ್ ಅ PHP ಡೆವಲಪರ್, ವಾವ್, that means you know server side, great job. But if you say I know only JavaScript, ಅಷ್ಟೇ ಗೊತ್ತಿರೋದಾ, ಫ್ರಂಟ್ ಎಂಡ್ ಮಾತ್ರ ಗೊತ್ತಿರೋದಾ ಎಂಬ ಒಂದು ಥಾಟ್ ಪ್ರೊಸೆಸ್ಗೆ ಆಗಿನ ಕಾಲದಲ್ಲಿ ನಾವು ಹೋಗ್ತಾ ಇದ್ವಿ. Okay, so this was back then, few years back. So ಆಗಿದ್ದಾಗ ಈಗ ಏನಾಯ್ತು ಅಂತ ಹೇಳಿದ್ರೆ guys, every browser, okay, ನಿಮ್ಮ browser ಅಲ್ಲೂ ನನ್ನ ಬ್ರೌಸರ್ ಅಲ್ಲೂ I'm telling, every browser will have something called as a JavaScript engine. Every browser, ನನ್ನ ಈ ಬ್ರೌಸರ್ ಅಲ್ಲೂ ಇದೆ, ನಿಮ್ಮ ಬ್ರೌಸರ್ ಅಲ್ಲೂ ಇದೆ, ಯಾರ ಬ್ರೌಸರ್ ಅಲ್ಲೂ ಒಂದು JavaScript engine ಎಂಬುದಾಗಿ ಇರುತ್ತೆ. ಎವ್ರಿ ಬ್ರೌಸರ್ ಹ್ಯಾಸ್ ದಟ್. ಸೊ ನೆಕ್ಸ್ಟ್ ಏನಾಗುತ್ತೆ, ಈಗ ನಿಮ್ಮ ಬ್ರೌಸರ್ ಗೂಗಲ್ ಕ್ರೋಮ್ ಅಂದ್ರೆ, ಇಫ್ ಯುವರ್ ಬ್ರೌಸರ್ ಇಸ್ ಗೂಗಲ್ ಕ್ರೋಮ್, ದೆನ್ ಯುವರ್ JavaScript engine is something called as V8 engine ಅಂತ ಕರೀತಾರೆ. V8 engine ಅಂತ ಕರೀತಾರೆ. ಓಕೆ, ಸಿಮಿಲರ್ಲಿ ಯು ವಿಲ್ ಹ್ಯಾವ್ one more browser, something called as Mozilla Firefox ಅಂತ ಹೇಳಿ ಒಂದು ಬ್ರೌಸರ್ ಇದೆ. You guys will be knowing it. So it has something called as SpiderMonkey. Okay, SpiderMonkey ಅಂತ ಕರೀತಾರೆ. So every browser has a JavaScript engine. If your browser is Google Chrome, then it is V8. If your browser is Mozilla Firefox, then it is SpiderMonkey. Okay, super. So this is how it was. So in 2009 ಒಂದು ಮನುಷ್ಯ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, what he did was he took this V8 engine, ಈ V8 engine ಇದೆಯಲ್ಲ, he took that V8 engine and he added something called as C++ code to it. ಅವರು ಈ ನಮ್ಮ ಬ್ರೌಸರ್ ಒಳಗಿರುವಂತ ಎಂಜಿನ್ ಅನ್ನು ತಗೊಂಡು ಅದಕ್ಕೆ C++ ಕೋಡ್ ಅನ್ನು ಮಿಕ್ಸ್ ಮಾಡಿದ್ರು, which resulted in something called as Node.js. So thanks to this man, his name is Ryan Dahl. ಅವ್ರು ಏನ್ ಮಾಡಿದ್ರು, ಈ V8 engine ಅನ್ನು ತಗೊಂಡ್ರು ಪ್ಲಸ್ C++ ಕೋಡ್ ಅನ್ನು ತಗೊಂಡ್ರು, which resulted in something called as Node.js. So what is V8? V8 is the front end part. So what is C++? C++ is the back end technology. So ಈಗ front end ಮತ್ತೆ back end mix ಆಗಿ you have something called as Node.js. So Node.js is nothing but JavaScript
inside a server. Node.js is nothing but a JavaScript code which runs inside a server. So basically now JavaScript is the only language in the world which runs independently on your browser and also independently on your server. Once again I repeat, JavaScript is the only language in the world which runs independently on your browser and also independently on your server. ಬೇರೆ ಯಾವ ಲ್ಯಾಂಗ್ವೇಜಿಗೂ ಆಗಲ್ಲ. ಈ ಎಲ್ಲ ಲ್ಯಾಂಗ್ವೇಜ್ ಸರ್ವರ್ ಅಲ್ಲಿ ಮಾತ್ರ ರನ್ ಆಗೋದು, ಈ ಎಲ್ಲ ಲ್ಯಾಂಗ್ವೇಜ್ ಬ್ರೌಸರ್ ಅಲ್ಲಿ ಮಾತ್ರ ರನ್ ಆಗೋದು. ಬಟ್ ದಿಸ್ ಗೈ ಕ್ಯಾನ್ ರನ್ ಹಿಯರ್ and also run here. This I will show you. Front end ಅಲ್ಲಿ ಹೇಗೆ ರನ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಹೋಗಿ ಇಲ್ಲಿ ಇದನ್ನು ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ. No, I would like to go here. ಇನ್ಸ್ಪೆಕ್ಟ್ ಮಾಡಿ. Here if I write 2 + 2 4 ಅಂತ ಬರುತ್ತೆ ಇಲ್ಲಿ. Or else if I write alert, hi, I'll get the alert box. Okay, so this is how JavaScript runs inside the browser. Browser ಅಲ್ಲಿ run ಆಗ್ತದೆ ಎಂಬುದಕ್ಕೆ this is the proof. Okay, so you can do absolutely anything. So hence ನೀವು JavaScript ಎಂಬ ಒಂದು ಲ್ಯಾಂಗ್ವೇಜ್ ಕಲ್ತ್ರೆ you can become a full stack developer. So what do you mean by full stack now? Front end JavaScript which runs on the browser, and back end is this Node.js part. Is this thing clear? Is this thing clear, everyone? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂತ ದಯಮಾಡಿ ಕೇಳಿ. Guys, did you get this? If ಅರ್ಥ ಆಯ್ತು ಅಂತಿದ್ರೆ you can put up in the chat section that you have understood it. Sir, could you please repeat, sir? Sorry? Sir, could you please repeat that line, sir? ಯಾವುದು? So see, basically browser ಅಲ್ಲಿ JavaScript run ಆಗ್ತಾ ಇತ್ತು, that everyone knows, right? Browser ಅಲ್ಲಿ JavaScript run ಆಗ್ತಿದೆ. ಅದೇ ರೀತಿ ಸರ್ವರ್ ಸೈಡ್ ಅಲ್ಲೂ JavaScript ರನ್ ಆಗೋದು ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಈ V8 ಎಂಜಿನ್ ಇದೆಯಲ್ಲ, ಈ V8 ಎಂಜಿನ್ ಇರೋದು ನಿಮ್ಮ ಬ್ರೌಸರ್ ಒಳಗೆ. ಸೊ ಬ್ರೌಸರ್ ಕೆಪಾಸಿಟೀಸ್ ಎಲ್ಲ V8 ಅಲ್ಲಿ ಇದೆ. ಗೈಸ್ ಡೋಂಟ್ ವರಿ ಅಬೌಟ್ V8 ಒಳಗೆ ಸುಮಾರು ವಿಷಯಗಳಿದೆ which ಈಗ ಅವಶ್ಯಕತೆ ಇಲ್ಲ ನಿಮಗೆ ಕಲಿಲಿಕ್ಕಿರೋದು. there is something called as execution context, there is something called as heaps and stacks. ಇವಾಗ ಅವಶ್ಯಕತೆ ಇಲ್ಲ. so think that V8 is a JavaScript on the front end. ಅದರ ಜೊತೆಗೆ C++ ಕೋಡ್ ಅನ್ನು ಮಿಕ್ಸ್ ಮಾಡಿದ್ರು, which resulted in something called as Node.js. And Node.js is nothing but JavaScript inside the server. So ಇಲ್ಲಿ JavaScript ಎಂಬ ಲ್ಯಾಂಗ್ವೇಜ್ ಇದೆಯಲ್ಲ, ಇಲ್ಲೂ ರನ್ ಆಗುತ್ತೆ, ಈ ಪಾರ್ಟ್ ಅಲ್ಲೂ ರನ್ ಆಗುತ್ತೆ, ಈ ಪಾರ್ಟ್ ಅಲ್ಲೂ ರನ್ ಆಗುತ್ತೆ. ಬೇರೆ ಯಾವ ಲ್ಯಾಂಗ್ವೇಜು ಅಷ್ಟು ಮಾಡಲ್ಲ. ಓಕೆ, ಬೇರೆ ಯಾವ ಲ್ಯಾಂಗ್ವೇಜು ಅಷ್ಟು ಮಾಡಲ್ಲ. ರೈಟ್? V8 means it's a JavaScript engine of Google Chrome. Google Chrome ಎಂಬ ಬ್ರೌಸರ್ ಇದು JavaScript ಎಂಜಿನ್ ಗೆ V8 ಎಂಜಿನ್ ಅಂತ ಕರೀತಾರೆ. ಓಕೆ, ಗೂಗಲ್ ಕ್ರೋಮ್ ಇದು ಮಾತ್ರ V8. ಮೊಜಿಲ್ಲಾ ಫೈರ್ಫಾಕ್ಸ್ ಇದು ಇಟ್ ಈಸ್ ಸ್ಪೈಡರ್ ಮಂಕಿ. ನಿಮ್ಮ ಮೈಕ್ರೋಸಾಫ್ಟ್ ಎಡ್ಜ್ ಇದು ಇಟ್ ಈಸ್ ಚಕ್ರ ಅಂತ ಕರೀತಾರೆ ಅದಕ್ಕೆ. ಓಕೆ, ಇಟ್ಸ್ ಅ ಡಿಫರೆಂಟ್ ಟರ್ಮಿನಾಲಜಿ ಆಲ್ ಟುಗೆದರ್. ಓಕೆ, ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್, ಅಂಡ್ ದಟ್ ಈಸ್ ವೈ JavaScript gained popularity. ಓಕೆ, ಕ್ಲಿಯರ್? ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೇನೆ. ವೈ JavaScript? ಫಸ್ಟ್ ಆಫ್ ಆಲ್ MERN ಬರೋಕ್ಕಿಂತ ಮುಂಚೆ ವೈ JavaScript ಎಂಬ ಕ್ವಶನ್ ಗೆ ಆನ್ಸರ್ ಸಿಗ್ಬೇಕಲ್ಲ, ಯಾಕೆ JavaScript ಅಲ್ಲಿ ನಾವು ಮಾಡ್ತಿದ್ದೇವೆ. ದಿಸ್ ಈಸ್ ಅ ರೀಸನ್ ವೈ ವಿ ಆರ್ ಡೂಯಿಂಗ್ ಇಟ್ ಇನ್ JavaScript. ಓಕೆ, ಸೂಪರ್. ಸೊ ವಿಲ್ slowly go to our slide. So now what is MERN? Okay, so we have derived how web works. ಅಲ್ಲಿಂದ why JavaScript ಎಂಬ ಟಾಪಿಕ್ ಗೆ ಹೋದ್ವಿ, ಅಲ್ಲಿಂದ what is MERN. So MERN stands for MongoDB, Express, React and Node. Okay, so just brief ಆಗಿ ಹೇಳ್ತೇನೆ guys, all this will be taught ಆಯ್ತಾ, don't worry. MongoDB, so MERN ನಲ್ಲಿ M ಅಂದ್ರೆ MongoDB, E ಅಂದ್ರೆ Express.js, R ಅಂತ ಹೇಳಿದ್ರೆ React.js and N ಅಂತ ಹೇಳಿದ್ರೆ Node.js. Okay, so these are the 4 different technologies you will be learning. So ಇದು ಎಲ್ಲ ಗೊತ್ತಿರಬೇಕು ಅಂತಿದ್ರು ನಿಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ JavaScript ಗೊತ್ತಿರಬೇಕು. JavaScript as a language ಕಲ್ತ ನಂತರ ಮಾತ್ರ ನೀವು ಈ ಟೆಕ್ನಾಲಜೀಸ್ ಅನ್ನು ಕಲಿಲಿಕ್ಕೆ ಹೋಗ್ತೀರಿ. ಸೊ ಇದಕ್ಕಿಂತಲೂ ಮುಂಚೆ we will be teaching you JavaScript, ಅದಕ್ಕಿಂತಲೂ ಮುಂಚೆ we will be teaching you HTML and CSS. ಸೊ HTML and CSS ಫಸ್ಟ್ ಕಲಿತೀರಿ, ಅದಾದ ನಂತರ JavaScript ಕಲ್ತ್ರೆ ಮಾತ್ರ ಇದು ಯಾವುದು ಕಲಿಲಿಕ್ಕೆ ಆಗುದು. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಆಲ್ ದಿಸ್ ಆಸ್ಪೆಕ್ಟ್ಸ್.
ಸೊ ಅದಾದ ನಂತರ MongoDB, ಸೊ ಅದಾದ ನಂತರ ಯು ಲರ್ನ್ React, ಅದಾದ ನಂತರ ಯು ಲರ್ನ್ Node.js ವಿತ್ Express.js ಅಂಡ್ MongoDB. ಸೊ ಬೇಸಿಕಲಿ ಈ ಇಮೇಜ್ ಅಲ್ಲಿ ಯಾವ್ದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಥಿಂಕ್ ದಟ್ ದೇರ್ ಇಸ್ ಅ ಡೇಟಾ ಬೇಸ್ ಹಿಯರ್. ಓಕೆ, DB ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ದಿಸ್ ಪಾರ್ಟ್ ಯು ಲರ್ನ್ React. ಸೊ React.js is your front-end library. React.js will work only here. This part is your Express.js. So Express.js is your back-end library, JavaScript back-end library, JavaScript front-end library. This is your database. So MongoDB runs here. MongoDB runs here. And entirely it is managed by Node.js. So this is the architectural pattern. ಇದಕ್ಕೆ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಒಂದು ಫುಲ್ ಸ್ಟ್ಯಾಕ್ ಆರ್ಕಿಟೆಕ್ಚರ್ ಅಂದ್ರೆ ಈ ರೀತಿ ವರ್ಕ್ ಆಗೋದು. ಈ ಫ್ರಂಟ್ ಎಂಡ್ ಪಾರ್ಟ್ ಮಾತ್ರ ರಿಯಾಕ್ಟ್ ಗೆ ಸೀಮಿತಪಟ್ಟಿರೋದು, ಈ ಬ್ಯಾಕ್ ಎಂಡ್ ಪಾರ್ಟ್ ಮಾತ್ರ Express.js ಗೆ ಅಥವಾ Node.js ಗೆ ಸೀಮಿತಪಟ್ಟಿರೋದು. ಇದು ಡೇಟಾಬೇಸ್ ಆಸ್ಪೆಕ್ಟ್. ಇದು ದಿಸ್ ಅಂಡ್ ದಿಸ್ ಆರ್ ಕ್ಲೋಸ್ಲಿ ರಿಲೇಟೆಡ್. ಸೊ ನಾವು ಇಲ್ಲಿ ನಿಮ್ಗೆ ಇದು ಎಲ್ಲಾನು ಗೊತ್ತಿದ್ರೆ ಯು ಕ್ಯಾನ್ ಕಾಲ್ ಯುವರ್ ಸೆಲ್ಫ್ ಫುಲ್ ಸ್ಟ್ಯಾಕ್ ಡೆವಲಪರ್. ಎಲ್ಲ ಗೊತ್ತಿದ್ರೆ ಫುಲ್ ಸ್ಟ್ಯಾಕ್ ಡೆವಲಪರ್. ನಿಮ್ಗೆ ಬರೀ ರಿಯಾಕ್ಟ್, ಜಾವಾಸ್ಕ್ರಿಪ್ಟ್ ಮತ್ತೆ ರಿಯಾಕ್ಟ್ ಮಾತ್ರ ಗೊತ್ತಿದ್ರೆ ಯು ಕ್ಯಾನ್ ಬಿಕಮ್ ಅ UI ಡೆವಲಪರ್ ಅಂಡ್ ಅ ಫ್ರಂಟ್ ಎಂಡ್ ಡೆವಲಪರ್. ಇಷ್ಟು ಮಾತ್ರ ಕಲ್ತ್ರು ನಡೀತದೆ, ತೊಂದರೆ ಇಲ್ಲ. ಎಲ್ಲ ಕಲಿಬೇಕು ಅಂತಿದ್ರೆ ಫುಲ್ ಸ್ಟ್ಯಾಕ್ ಕಲಿಬೇಕು. ಇಷ್ಟು ಪಾರ್ಟ್ ಮಾತ್ರ ಗೊತ್ತಿದ್ರೆ ಯು ಕ್ಯಾನ್ ಕಾಲ್ ಯುವರ್ ಸೆಲ್ಫ್ ಅ Node.js ಡೆವಲಪರ್ ಆರ್ ಅ ಬ್ಯಾಕ್ ಎಂಡ್ ಡೆವಲಪರ್. ಸೊ ಈ ಒಂದು ಕೋರ್ಸ್ ಇಂದ 3 ಡಿಫ್ರೆಂಟ್ ಜಾಬ್ ರೋಲ್ಸ್ ಗೆ ನಿಮ್ಗೆ ಅಪ್ಲೈ ಮಾಡಬಹುದು. ಓಕೆ, ವೆರಿ ಇಂಪಾರ್ಟೆಂಟ್. ನಿಮ್ಮ ಇಂಟರ್ವ್ಯೂ ಪರ್ಸ್ಪೆಕ್ಟಿವ್ ಇಂದ ಹೇಳ್ತಿದ್ದೇನೆ. ಯು ಕ್ಯಾನ್ ಬಿಕಮ್ ಅ ಫ್ರಂಟ್ ಎಂಡ್ ಡೆವಲಪರ್, ಯು ಕ್ಯಾನ್ ಬಿಕಮ್ ಅ ಬ್ಯಾಕ್ ಎಂಡ್ ಡೆವಲಪರ್ ಆರ್ ಅ Node.js ಡೆವಲಪರ್ ಆರ್ ಅ React ಡೆವಲಪರ್ ಆನ್ ದ ಫ್ರಂಟ್ ಎಂಡ್, ಆರ್ ಎಲ್ಸ್ ನಿಮ್ಗೆ ಎರಡೂ ಕಲ್ತ್ರೆ ಯು ಕ್ಯಾನ್ ಬಿಕಮ್ ಅ ಫುಲ್ ಸ್ಟ್ಯಾಕ್ JavaScript/ವೆಬ್ ಡೆವಲಪರ್. ಸೊ ಇಷ್ಟು ಆಪರ್ಚುನಿಟೀಸ್ ಇದರಲ್ಲೇ ಇದೆ, ಪ್ರೊವೈಡೆಡ್ ನಿಮ್ಗೆ JavaScript ಎಂಬ ಲ್ಯಾಂಗ್ವೇಜ್ ಗೊತ್ತಿರಬೇಕು ಅಂಡ್ ವಿ ವಿಲ್ ಬಿ ಟೀಚಿಂಗ್ ಇಟ್. ಓಕೆ, ಸೊ ನೌ ಯು ಅಂಡರ್ಸ್ಟುಡ್ ವಾಟ್ ಈಸ್ MERN. MERN ಅರ್ಥ ಆಯ್ತು ಅಂತ ಭಾವಿಸ್ತಿದ್ದೇನೆ. ಎನಿ ಕ್ವೆಶನ್ಸ್ ಹಿಯರ್? ವಾಟ್ ಈಸ್ MERN ನಲ್ಲಿ ಏನಾದ್ರು ಕ್ವೆಶನ್ಸ್ ಇದೆನಾ? ಎನಿ ಕ್ವೆಶನ್ಸ್? ಸರ್ ಜಾವಾಸ್ಕ್ರಿಪ್ಟ್ ಒಂದೇ ಕಲಿಸ್ತೀರಾ ಇಲ್ಲ ಎಲ್ಲ ಕಲಿಸ್ತೀರಾ ಸರ್? ಒಂದೇನು ಸರ್, ಜಾವಾಸ್ಕ್ರಿಪ್ಟ್ ಎಂಬ ಲ್ಯಾಂಗ್ವೇಜ್ ಒಂದೇ ಕಲ್ತ್ರು ಇದೆಲ್ಲ ಕಲ್ತಂಗೆ ಇದೆ. ಮತ್ತೆ ಜಾವಾಸ್ಕ್ರಿಪ್ಟ್ ಎಲ್ಲ ಗೊತ್ತಿರ್ಬೇಕು. ಈ ರಿಯಾಕ್ಟ್ ಕಲಿಬೇಕು ಅಂತಿದ್ರು, ನೋಡ್ ಕಲಿಬೇಕು ಅಂತಿದ್ರು, ಅಥವಾ MongoDB ಇಂಪ್ಲಿಮೆಂಟೇಷನ್ ಮಾಡ್ಬೇಕು ಅಂತಿದ್ರು, ಜಾವಾಸ್ಕ್ರಿಪ್ಟ್ ಎಂಬ ಲ್ಯಾಂಗ್ವೇಜ್ ನಿಮ್ಗೆ ಪೂರ್ತಿಯಾಗಿ ಗೊತ್ತಿರಬೇಕು. ಸೊ ಅದಕ್ಕೆ ಫೋಕಸ್ ಕ್ಲಾಸ್ ನಾವು ಜಾವಾಸ್ಕ್ರಿಪ್ಟ್ ಗೆ ಮಾಡ್ತಿದ್ದೇವೆ. ದೆನ್ ವಿ ಆರ್ ಮೂವಿಂಗ್ ಇನ್ ಟು ಆಲ್ ದಿಸ್ ಥಿಂಗ್ಸ್. ಎನಿ ಡೌಟ್ಸ್? ಏನಾದ್ರು ಕ್ವೆಶನ್ಸ್ ಇದೆನಾ? ಕ್ಲಿಯರ್ ಸರ್? ಜಾವಾ ಬೇಸ್ J2ME ಏನ್ ಡಿಫರೆನ್ಸ್ ಸರ್ ಆಕ್ಚುಲಿ? ಸಾರಿ ಜಾವಾ ಬೇಸ್ J2ME. ಓಕೆ, ಜಾವಾ ಮತ್ತು ಜಾವಾಸ್ಕ್ರಿಪ್ಟ್ ಡಿಫರೆನ್ಸ್ ಕೇಳ್ತಿದ್ದಾರೆ ನೋಡಿ. ಓಕೆ, ಸೊ ಕಾರ್ ಮತ್ತೆ ಕಾರ್ಪೆಟ್ ಗೆ ಎಷ್ಟು ಡಿಫರೆನ್ಸ್ ಇದೆ ಸರ್? ಅಷ್ಟೇ ಡಿಫರೆನ್ಸ್ ಜಾವಾ ಮತ್ತೆ ಜಾವಾಸ್ಕ್ರಿಪ್ಟ್ ಗೂ ಇದೆ. ಜಾವಾ ಈಸ್ ಎಂಟೈರ್ಲಿ ಅ ಡಿಫರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಪೇರ್ ಟು ಜಾವಾಸ್ಕ್ರಿಪ್ಟ್. ಅದು ತುಂಬಾ ಜನರಿಗೆ ಇರುವಂತ ಪ್ರಶ್ನೆನೇ ಅದು. ಸರ್, ಜಾವಾ ಮತ್ತೆ ಜಾವಾಸ್ಕ್ರಿಪ್ಟ್ ಸೇಮಾ ಬೇರೆನಾ? ಅಬ್ಸಲ್ಯೂಟ್ಲಿ ಬೇರೆ. ಕಾರ್ ಮತ್ತೆ ಕಾರ್ಪೆಟ್ ಹೇಳಲಿಕ್ಕೆ ಒಂದೇ ತರ ಇದೆ. ಜಾವಾಸ್ಕ್ರಿಪ್ಟ್, ಕಾರ್ಪೆಟ್ ಎರಡು ಅಜಗಜಾಂತರ ವ್ಯತ್ಯಾಸ ಇದೆ. ಅದೇ ರೀತಿ ಇಲ್ಲೂ ಜಾವಾ ಇಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಥಿಂಗ್. ಜಾವಾದಲ್ಲಿ J2E, JDBC ಈ ಕಾನ್ಸೆಪ್ಟ್ ಎಲ್ಲ ಜಾವಾದಲ್ಲಿ ಬರೋದು, ಜಾವಾಸ್ಕ್ರಿಪ್ಟ್ ಅಲ್ಲಿ ಬರಲ್ಲ. ಜಾವಾಸ್ಕ್ರಿಪ್ಟ್ ಇಸ್ ಅ ಡಿಫರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಕನ್ನಡ ಮತ್ತೆ ಮಲಯಾಳಂ ಕಲ್ತಂಗೆ, ಬೋತ್ ಆರ್ 2 ಡಿಫರೆಂಟ್ ಲ್ಯಾಂಗ್ವೇಜಸ್. ಹೋಪ್ ಇಟ್ ಈಸ್ ಕ್ಲಿಯರ್, ರೈಟ್? ಕ್ಲಿಯರ್ ಅಲ್ಲ ಸರ್? ಐ ಡೋಂಟ್ ನೋ ಹೂ ಆಸ್ಕ್ಡ್ ಇಟ್. ಕ್ಲಿಯರ್ ಸರ್. Super. Thank you, Vinod. Right? So let's quickly move on to the salary aspects. Clear alla? Now I think you guys are getting hang of JavaScript. You guys are getting hang of Java technologies intalla. The first thing is to learn JavaScript. Second thing is to master it and learn everything. Okay? ಸರ್, ಜಾವಾಸ್ಕ್ರಿಪ್ಟ್ ಕಲ್ತಾದ್ಮೇಲೆ ಜಾವಾ ಏನ್ ಕಲಿಯೋ ಅವಶ್ಯಕತೆ ಇಲ್ವಾ ಸರ್? ಇಲ್ಲ ಸರ್, ಅವಶ್ಯಕತೆ ಏನಿಲ್ಲ. ನಾನು ಹೇಳಿದ್ನಲ್ಲ, ಎರಡು ಬೇರೆ ಬೇರೆ ಲ್ಯಾಂಗ್ವೇಜ್ ಸರ್. ಅದು ಈಗ ನಿಮಗೆ ಮಲಯಾಳಂ ಕಲೀಲಿಕ್ಕೆ ಕನ್ನಡದ ಅವಶ್ಯಕತೆ ಉಂಟಾ? ಇಲ್ಲ. ಅದೇ ರೀತಿನೇ ಜಾವಾ ಕಲೀಲಿಕ್ಕೆ ಜಾವಾಸ್ಕ್ರಿಪ್ಟ್ ಇದ ಅವಶ್ಯಕತೆ ಇಲ್ಲ, ವೈಸ್ ವರ್ಸನು ಅಷ್ಟೇ. Okay? One question from Manju: V8 engine means it's a set of HTML systems? No, it's an I don't know. ನಿಮಗೆ ಜಾವಾಸ್ಕ್ರಿಪ್ಟ್ ಪಾರ್ಟ್ ಮಾತ್ರ V8 ಒಳಗೆ ರನ್ ಆಗೋದು ಮಂಜು. ಓಕೆ, ಜಾವಾಸ್ಕ್ರಿಪ್ಟ್ ಕೋಡ್ ಇದೆ ಅಲ್ಲ, ಈಗ ನೀವು ಒಂದು ಜಾವಾಸ್ಕ್ರಿಪ್ಟ್ ಕೋಡ್ ಬರೆದ್ರೆ, ಈಗ ಫಾರ್ ಎಕ್ಸಾಂಪಲ್, ಓಕೆ, ಐ ಶೋ ಯು ಒನ್ ಸ್ಮಾಲ್ ಎಕ್ಸಾಂಪಲ್. ಓಕೆ,
don't worry guys, and this is only for Manju. He asked a very valid question actually. ನಾನು ಏನು ಮಾಡ್ತಿದ್ದೇನೆ, don't even worry. Okay. Okay, ಈ first last ಬಗ್ಗೆ ಬಿಡಿ ಆಯ್ತಾ. I've written 1000 lines of code here. Okay, don't worry. I'll just comment it off. Okay, ಈಗ console.log hello ಅಂತ ಇದೆ, ಆ hello ಇಲ್ಲಿ ಬರ್ತಾ ಇದೆ. Okay, whatever I write here it will come here. ಇದು ಹೇಗೆ ಬರ್ತಿದೆ ಅಂತ ಹೇಳಿದ್ರೆ, first whatever you have written will go inside V8 engine. Your browser will check if there is something inside this V8 engine. ಈ V8 engine ಒಳಗೆ ಏನಾದ್ರೂ ಬಾಕಿ ಇದ್ರೆ it will push out. Okay, a push out ಮಾಡೋ ಕಾನ್ಸೆಪ್ಟ್ is what you are trying to see here. Okay, so ನೀವೇನು ಕೋಡ್ ಬರ್ದಿದಿರೋ, ನೀವೇನು ಜಾವಾಸ್ಕ್ರಿಪ್ಟ್ ಕೋಡ್ ಫ್ಯೂಚರ್ ಅಲ್ಲಿ ಬರಿತಿರೋ ನಮ್ಮ ಈ ಕೋರ್ಸ್ ಅಲ್ಲಿ ಅಥವಾ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಆಗ್ಲಿ, ನಿಮ್ಮ ಲೈಫ್ ಅಲ್ಲಿ ಆಗ್ಲಿ, ಎನಿವೇರ್ ಯು ರೈಟ್, ಆ ಕೋಡ್ ವಿಲ್ ಗೋ ಡೈರೆಕ್ಟ್ಲಿ ಇನ್ಸೈಡ್ V8 engine. ಸೊ ದಟ್ ಈಸ್ ವೈ ದಿಸ್ V8 engine is important. ನೀವು ಬರ್ದಿರುವಂತ ಕೋಡ್ ಕಂಪೈಲ್ ಆಗಿ V8 engine ಒಳಗೆ ಹೋಗುತ್ತೆ, and from there it gets executed. Hope it is clear for the Manju. Clear? Thank you. Full stack Angular means MEAN. MEAN. This is MongoDB, Express, Angular and React. Angular and Node. ಇಲ್ಲಿ A ಬದಲು N, you can do MEA/RN. ಇಲ್ಲಿ R ಅಂತ ಹೇಳಿದ್ರೆ React, which we are doing in this course. A ಅಂತ ಹೇಳಿದ್ರೆ Angular. Rest 3 technologies remains the same. ಈ ಒಂದು ಟೆಕ್ನಾಲಜಿ ಮಾತ್ರ ವೇರಿ ಆಗುತ್ತೆ. It will become Angular instead of React. So here instead of React you use Angular. Rest everything remains the same. Clear for the person who has asked? Ruturaj, clear? I hope it is clear. Right, so let's move on to the CTC aspects of this. So basically on the full stack developer you will be getting 6 to 12 packages as a fresher ಸಿಗ್ತದೆ ಇವಾಗ. 6 lakhs 12 lakhs package for a full stack developer Bangalore regions ಅಲ್ಲಿ you will be getting, and ನಮಗೇನೆ ತುಂಬಾ opportunities ಬರ್ತಾ ಇದೆ guys. Daily people are speaking about ತುಂಬಾ, I think we have recently got, ಹಲವಾರು ಕಂಪನೀಸ್ ಇಂದ ಹಲವಾರು ರಿಕ್ವೈರ್ಮೆಂಟ್ಸ್ ಬರ್ತಾ ಇದೆ for full stack developer role, which is providing very good CTC. So correct ಆಗಿ ನೀವು ನಮ್ ಜೊತೆ ಕೈ ಜೋಡಿಸಿದ್ರೆ it will take you only 2.5 months to master this technology. Trust me, heavy opportunities ಇದೆ. Gaurav, anything you want to pitch in terms of salary aspects, CTC? Yes, ಖಂಡಿತ. So especially guys, full stack development ಜಾವಾಸ್ಕ್ರಿಪ್ಟ್ ಅಲ್ಲಿ MERN ಸ್ಟ್ಯಾಕ್ ನಾವು ಯಾವ್ದು ಮಾತಾಡ್ತಾ ಇದ್ದೇವಲ್ವಾ, ನೀವು ಇಫ್ ಯು ಆರ್ ಫ್ರೆಶರ್ ಅಥವಾ ನೀವು ಫೈನಲ್ ಇಯರ್ಸ್ ಎಲ್ಲ ಇದ್ರೆ ನೀವು ನೋಡಿರ್ಬೋದು TCS ಮತ್ತೆ ಇನ್ಫೋಸಿಸ್ ಅಂತ ಕಂಪನೀಸ್ಗಳು ಕೂಡ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಂತ ಒಂದು ಪೊಸಿಷನ್ ಓಪನ್ ಮಾಡಿದೆ. ಅವರೇ 6 lakh ಪ್ಯಾಕೇಜ್ ಕೊಡ್ತಿದ್ದಾರೆ. ರೈಟ್, ನಿಮ್ಗೆ ಗೊತ್ತಿರ್ಬೋದು TCS ಇನ್ಫೋಸಿಸ್ ಕಡಿಮೆ ಪೇ ಮಾಡುತ್ತೆ ಅಂತ ಒಂದು ಮಾರ್ಕೆಟ್ ಅಲ್ಲಿ ಇದೆ, ಬಟ್ ಅವರೇ ಫ್ರೆಶರ್ಸ್ಗೆ 6 lakhs ಕೊಡ್ತಿದ್ದಾರೆ. ರೈಟ್, ಸೊ ಇಫ್ ಯು ಆರ್ ಸಂಬಡಿ ಈ ತರ ಸ್ಕಿಲ್ ಸೆಟ್ಸ್ ಇದ್ರೆ ಒಳ್ಳೆ ಕಂಪನಿಲಿ ಯು ಕ್ಯಾನ್ ಅರ್ನ್ ಅಪ್ ಟು 12 to 15 lakhs ತನಕ ಹೋಗುತ್ತೆ. ರೈಟ್, ಫ್ರೆಶರ್ಸ್ಗೆ ಪರವಾಗಿಲ್ಲ, ಚಿಕ್ಕ ಕಂಪನೀಸ್ ಎಲ್ಲ ಆದ್ರೆ 6 to 8 ಬರುತ್ತೆ. ಬಟ್ ಇಫ್ ಯು ಆರ್ ಎಕ್ಸ್ಪೀರಿಯನ್ಸ್ 1 year 2 year ಎಕ್ಸ್ಪೀರಿಯನ್ಸ್ ಇದೆ, ಸ್ಕಿಲ್ ಸೆಟ್ಸ್ ಇದೆ, ಪ್ರಾಜೆಕ್ಟ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅಪ್ ಟು 12 lakh ತನಕ ನೀವು ನೆಗೋಷಿಯೇಟ್ ಮಾಡ್ಬೋದು. ಫ್ರೆಶರ್ಸೇ, ಎಕ್ಸ್ಪೀರಿಯನ್ಸ್ ಇರೋರು ಅಪ್ಪರ್ ಲಿಮಿಟೇ ಇಲ್ಲ, ಎಷ್ಟು ಬೇಕಾದ್ರೂ ಕೇಳ್ಬೋದು, ಪ್ರೊವೈಡೆಡ್ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್. ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಇದರಲ್ಲಿ ತುಂಬಾ ಆಪರ್ಚುನಿಟಿ ಇದೆ. ರೈಟ್, CTC ವೈಸ್ ತುಂಬಾ ಆಪರ್ಚುನಿಟಿ ಇದೆ. ಡೆವಲಪ್ಮೆಂಟ್ ಅಲ್ಲಿ ಸುಮಾರು ಇದೆ, ಜಾವಾ, ಪೈಥಾನ್ ಸುಮಾರೆಲ್ಲ ಇದೆ, ಬಟ್ ಜಾವಾ ಸ್ಕ್ರಿಪ್ಟ್ ನ ಬೀಟ್ ಮಾಡೋಕೆ ಯಾವುದಕ್ಕೂ ಕೂಡ ಆಗಲ್ಲ. ರೈಟ್, ಇಟ್ಸ್ ಸೋ ಇಂಪಾರ್ಟೆಂಟ್. Okay, coming to languages, I think Python is leading in ಬೇರೆ ಎಲ್ಲ ಆಸ್ಪೆಕ್ಟ್ಸ್ ನೋಡಿದಾಗ Python ಲೀಡ್ ಮಾಡ್ತಾ ಇದೆ. when I say Python ಲೀಡ್ ಮಾಡ್ತಿದೆ ಅಂತ ಹೇಳಿದ್ರೆ ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ಡೇಟಾ ಸೈನ್ಸ್ ಈ ಫೀಲ್ಡ್ ಅಲ್ಲಿ. ಬಟ್ when it comes to web development, it's only JavaScript. So future is only about JavaScript and JavaScript development. So you have to follow JavaScript. Okay, so these are the few companies ಯಾವ್ದಲ್ಲಿ ಯೂಸ್ ಮಾಡ್ತಿದೆ. There are I think almost all big MNCs are working on MERN stack now because of the diversified nature it has, right? So these are the few companies which you can note it down. Okay, so let's quickly get into the course curriculum ಬಗ್ಗೆ. Just a quick deep dive, just 1 minute. Okay,
So what we'll be learning is we'll be learning the foundations part, HTML, CSS ಹಾಗೂ HTML ಮತ್ತು CSS ಈ ಪಾರ್ಟ್ ಅಲ್ಲಿ ನಾವು ಕಲಿತೇವೆ ಫೌಂಡೇಶನ್ಸ್ ಪಾರ್ಟ್ ಅಲ್ಲಿ. Then we'll go into JavaScript refresher. ಸೊ ಜಾವಾಸ್ಕ್ರಿಪ್ಟ್ ಅನ್ನು ಪೂರ್ತಿಯಾಗಿ ಕಲಿಯುವಂತ ಒಂದು ಪ್ರಯತ್ನವನ್ನು ನಾವು ಇಲ್ಲಿ ಮಾಡ್ತೇವೆ. ಬಿಕಾಸ್ ನಿಮ್ಗೆ ರಿಯಾಕ್ಟ್ ಹಾಗೂ ನೋಡ್ ಕಲಿಲಿಕ್ಕೆ ಎಷ್ಟು ಜಾವಾಸ್ಕ್ರಿಪ್ಟ್ ಬೇಕೋ ಅಷ್ಟು ಜಾವಾಸ್ಕ್ರಿಪ್ಟ್ ಅನ್ನು ಪೂರ್ತಿಯಾಗಿ ಕಲಿತೇವೆ. ಅದ್ರ ಜೊತೆಗೆ ನಮ್ಮ ರೆಕಾರ್ಡೆಡ್ ಕೋರ್ಸಸ್ ಕೂಡ ನಿಮ್ಗೆ ಅವೈಲೇಬಲ್ ಆಗಿ ಸಿಗುತ್ತೆ. ಸೊ ಅದನ್ನು ಕೂಡ ನಿಮ್ಗೆ ನೋಡ್ಕೊಳ್ಬಹುದು. ಆ ರೆಕಾರ್ಡೆಡ್ ಕೋರ್ಸ್ ಅನ್ನು ಕ್ಯೂರೇಟ್ ಮಾಡಿರೋದು ನಾನೇ. So I have like around 3,000 plus learners who is learning that. Okay, so then React crash course. So this is where React comes into picture. React front end part anta helidnala, aa part navu illi kaliteve. Third aspect idu React crash course. So that has been followed by Node.js. Ee Node.js alle Express.js barutte hagu MongoDB barutte. So you will get both Node.js and Node and React. And after that, this is the most important part. We are building a complete e-commerce application. Complete e-commerce application from scratch in the normal ಆಗಿರುವಂತ ಒಂದು Amazon ತರ ಇರುವಂತ ಒಂದು application. I'll show you the example there. ಒಂದು ಪ್ರೊಡಕ್ಷನ್ ಲೆವೆಲ್ ಅಪ್ಲಿಕೇಶನ್ ಅನ್ನು ಹೇಗೆ ನಿಮ್ಗೆ ಬಿಲ್ಡ್ ಮಾಡಿ ಆ ಅಪ್ಲಿಕೇಶನ್ ಅನ್ನು ಹೇಗೆ ನಿಮ್ಮ ರೆಸ್ಯೂಮೆ ಹಾಗೂ ಗಿಟ್ಟಿಗೆ ಪುಷ್ ಮಾಡಬಹುದು ಅಂಡ್ ಹೇಗೆ ನಿಮ್ಮ ಇಂಟರ್ವ್ಯೂ ಅವರಿಗೆ ತೋರಿಸಬಹುದು. ದಟ್ ಈಸ್ ದ ಮೋಸ್ಟ್ ವೈಟಲ್ ಪಾರ್ಟ್ ಇನ್ ದಿಸ್ ಕೋರ್ಸ್. ಆಯ್ತಾ, this project part. So this is what we want you to build. You will be building this, you will be putting this in your resume, and then this application will go live. Application live ಆಗಿರುತ್ತೆ ನಿಮ್ಮ ಸಿಸ್ಟಮ್ ಅಲ್ಲಿ ಎಲ್ಲ. It will be there in the internet also. So we are gonna build this part of the project also. So this is the most important part. ಒಂದು ಎಲ್ಲ ಅಪ್ಲಿಕೇಶನ್ ಅಲ್ಲಿ ಇರುವಂತ ಎಲ್ಲ ಫೀಚರ್ಸ್ ಇದರಲ್ಲಿ ಇದೆ. ಕಾರ್ಟ್ ಫಂಕ್ಷನಾಲಿಟೀಸ್ ಇದೆ, ಪಾಸ್ವರ್ಡ್ ಅನ್ನು ಹ್ಯಾಶ್ ಮಾಡುವಂತ ಫಂಕ್ಷನಾಲಿಟೀಸ್ ಇದೆ, ಅಥೆಂಟಿಕೇಶನ್ ಇದೆ, ಅಡ್ಮಿನ್ ಪ್ಯಾನಲ್ ಅಂದ್ರೆ ಏನಂತ ಇದೆ, ಪೇಮೆಂಟ್ಸ್ ಅನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತಿದೆ, ಹೌ ಆರ್ ಯು ಹ್ಯಾಂಡ್ಲಿಂಗ್ ಪೇಮೆಂಟ್ಸ್. ಈಗ ಫಾರ್ ಎಕ್ಸಾಂಪಲ್ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದು ಹೇಗೆ, ಇದೆಲ್ಲ ಎಲ್ಲ ಅಪ್ಲಿಕೇಶನ್ ಅಲ್ಲಿ ಇರುವಂತದ್ದೇ, ರೈಟ್. ಸೊ ಶಾಪಿಂಗ್ ಕಾರ್ಟ್ ಅಪ್ಲಿಕೇಶನ್ ಇದೆ, ರೇಟಿಂಗ್ ಕೊಡೋದು ಹೇಗೆ ಅಂತ ಇದೆ. ಒಂದು ಅಪ್ಲಿಕೇಶನ್ ಗೆ ಒಂದು ಪ್ರಾಡಕ್ಟ್ ಗೆ ನೀವು ರೇಟಿಂಗ್ ಕೊಡ್ತೀರಿ, ರೈಟ್. ಸೊ ಅದನ್ನ ಹೇಗೆ ಲಿಸ್ಟ್ ಮಾಡ್ತೀರಿ. ಸೊ ಇಟ್ಸ್ ಆಲ್ ಪ್ಯಾಕ್ಡ್, ಇಟ್ಸ್ ಕಂಪ್ಲೀಟ್ಲಿ ಪ್ಯಾಕ್ಡ್. And this is also this, you are also learning this in this application, right? So this is the beauty of this Amazon clone project. So ನೀವು ಅದನ್ನು ನೋಡ್ಕೊಳ್ಬಹುದು. So this is ಒಂದು small insight of what you guys will be building. ಆಯ್ತಾ, ಸೊ ಈ ತರ ಇರುವಂತ ಒಂದು ಅಪ್ಲಿಕೇಶನ್ ಅನ್ನು ನೀವು ಬಿಲ್ಡ್ ಮಾಡ್ತೀರಿ ಅಪ್ಲಿಕೇಶನ್ ಅಲ್ಲಿ in this course ಅಲ್ಲಿ. So this is a full stack application. Okay, you have featured products, right? And you can go to the product section, right? And ಇಲ್ಲಿ ನಿಮ್ಗೆ ಏನ್ ಬೇಕು ಆ ರೀತಿಯಲ್ಲಿ ಕ್ಯಾಟಗರಿ ವೈಸ್ ಫಿಲ್ಟರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಕಿಚನ್ ಮಾತ್ರ ಅಂತಿದ್ರೆ ಕಿಚನ್ ಮಾತ್ರ ಬರುವಂತ ಪ್ರಾಡಕ್ಟ್ಸ್ ಬರುತ್ತೆ, ಅಂಡ್ ಬೆಡ್ರೂಮ್ ಅಂತಿದ್ರೆ ಬೆಡ್ರೂಮ್ ಬರುವಂತ ಮಾತ್ರ ಪ್ರಾಡಕ್ಟ್ಸ್ ಬರುತ್ತೆ. ಅಂಡ್ ಪ್ರೈಸ್ ಅಲ್ಲೂ ನಿಮ್ಗೆ ವೇರಿಯೇಷನ್ ಮಾಡಬಹುದು. ವೇರಿಯೇಷನ್ ಮಾಡಿದಾಗ ಇಲ್ಲೂ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ ಕಲರ್ಸ್ ಏನ್ ಬೇಕು ಅದು ಮಾತ್ರ ಮಾಡಬಹುದು. ಇಲ್ಲಿ ಕಂಪನೀಸ್ ಯಾವ್ದಲ್ಲಿದೆ ಅದು ಮಾತ್ರನೂ ಮಾಡಬಹುದು. ಬಿಕಾಸ್ ಇಲ್ಲಿ ಮಲ್ಟಿಪಲ್ ಫಿಲ್ಟರ್ ಕೊಟ್ಟ ಕಾರಣ ಇದು ವರ್ಕ್ ಆಗ್ತಿಲ್ಲ. ನೋಡಿ, ಫಿಲ್ಟರ್ ತೆಗೆದಾಗ ಇದು ಬರ್ತಾ ಇದೆ. ಸೊ ಇಲ್ಲಿ ಇದು ಕ್ಲಿಯರ್ ಫಿಲ್ಟರ್ ಮಾಡಿದ್ರೆ ಎಲ್ಲಾನು ಕ್ಲಿಯರ್ ಆಗುತ್ತೆ. ಸೊ ಇದನ್ನು ನನಗೆ ಐ ಕ್ಯಾನ್ ಪುಟ್ ಅಪ್ ದಿಸ್ ಕಾರ್ಟಿಗೆ ಆಡ್ ಮಾಡಬಹುದು. ಕಾರ್ಟಿಗೆ ಆಡ್ ಮಾಡಿದಾಗ ಕಾರ್ಟ್ 2 ಇರುತ್ತೆ, ಇಲ್ಲಿಂದ ಡಿಲೀಟ್ ಮಾಡಿದಾಗ 1 ಆಗುತ್ತೆ, ಇಲ್ಲಿಂದ ಡಿಲೀಟ್ ಮಾಡಿದಾಗ ಕಾರ್ಟ್ ಈಸ್ ಎಂಟಿ ಆಗುತ್ತೆ. ಯು ಕ್ಯಾನ್ ಗೋ ಟು ದ ಪ್ರಾಡಕ್ಟ್ಸ್ ಅಗೇನ್, ಯು ಕ್ಯಾನ್ ಆಡ್ ಒನ್ ಮೋರ್ ಥಿಂಗ್ ಇನ್ ಟು ದ ಕಾರ್ಟ್, ರೈಟ್. ಅಂಡ್ ಈಗ ಕಾರ್ಟ್ 0 ಇದೆ, ರೈಟ್. ಸೊ all these things you can do. You can log in again. So login option ಕೂಡ ನಾವು ಇದರಲ್ಲಿ ಕೊಡ್ತಾ ಇದ್ದೇವೆ. So these are the many things what you can build. ಈ ಅಪ್ಲಿಕೇಶನ್ ಅಲ್ಲಿ ಏನೇನು ರೀತಿಯಲ್ಲಿ ನಿಮಗೆ ಲಾಗಿನ್ ವಿತ್ ಗೂಗಲ್ ಆಪ್ಷನ್ ಇದೆ, ಯುವರ್ ಇಮೇಲ್ ಐಡಿ ಇಂದ ಲಾಗಿನ್ ಆಗ್ಬೋದು. ಸೈನ್ ಅಪ್ ಆಪ್ಷನ್ ಇದೆ. ಸೊ ಡಿಫ್ರೆಂಟ್ ವೇಸ್ you can build it here. Okay, so this is a project what we are building. So quickly we'll move on.